ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಈ ವಿಡಿಯೋವನ್ನ ಪ್ರತಿಯೊಬ್ಬ ಪೋಷಕರು ನೋಡಲೇಬೇಕು, ಸ್ಕಿಪ್ ಮಾಡದೆ. ಕಾರಣ ನಿಮ್ಮ ಮಕ್ಕಳು ಕೂಡ ಮೊಬೈಲ್ಗೆ ಅಡಿಕ್ಷನ್ ಆಗಿದ್ರೆ ಸೊ ಅದರಿಂದ ಹೊರತರೋದು ಹೇಗೆ, ಡಾಕ್ಟರ್ಸ್ ಕೊಡುವಂತಹ ಸಲಹೆಗಳೇನು ಅನ್ನೋ ಕುರಿತಂತೆ ನಾನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಕೆಲವೊಂದು ಅಂಕಿ ಅಂಶಗಳು ಮತ್ತೆ ಅಧ್ಯಯನದ ವರದಿ ಏನು ಹೇಳುತ್ತೆ ಅನ್ನೋ ಕುರಿತಂತೆನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಮೊದಲಿಗೆ 2 ಪ್ರಕರಣಗಳನ್ನ ನಾನು ನಿಮ್ಮ ಮುಂದೆ ರಿಕಾಲ್ ಮಾಡಕ್ಕೆ ಬಯಸ್ತಾ ಇದ್ದೀನಿ. ಅದು ಬೆಂಗಳೂರಲ್ಲೇ ಆದಂತ ಪ್ರಕರಣ. ಇತ್ತೀಚೆಗೆ ಖ್ಯಾತ ಗಾಯಕಿ ಒಬ್ಬರ ಮಗ, 14 ವರ್ಷ ಅಷ್ಟೇ ಆ ಹುಡುಗನಿಗೆ, ಏನು ಪ್ರಬಲ ಕಾರಣಗಳೇ ಇರೋದಿಲ್ಲ, ಏಕಾಏಕಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಪೊಲೀಸರಿಗೆ ಒಂದು ಅನುಮಾನ ಕಾಡ್ತಾ ಇದೆ, ಅತಿಯಾದಂತ ವೆಬ್ ಸೀರೀಸ್ ಅನ್ನ ಆತ ನೋಡ್ತಾ ಇದ್ದ, ಅದರಿಂದ ಪ್ರಚೋದನೆಗೊಳಗಾಗಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ತನಿಖೆ ನಡೀತಾ ಇದೆ. ಅಧಿಕೃತವಾಗಿ ಮಾಹಿತಿ ಏನ್ ಬರುತ್ತೆ ನಾನು ನೆಕ್ಸ್ಟ್ ಅದನ್ನ ಕೊಡ್ತೀನಿ ನಿಮ್ಗೆ. ಮತ್ತೊಂದು ಬೆಂಗಳೂರಲ್ಲೇ ಆಗಿರುವಂತಹ ಪ್ರಕರಣದ್ದು ದಾಸರಹಳ್ಳಿಯಲ್ಲಿ ಆನ್ಲೈನ್ ಗೇಮ್ನ ಚಟಕ್ಕೆ ಬಿದ್ದಂತ ಸೋದರ ಮಾವ 14 ವರ್ಷದ ತನ್ನ ಅಳಿಯನನ್ನ ಮರ್ಡರ್ ಮಾಡಿರ್ತಾನೆ ದುಡ್ಡಿಗೋಸ್ಕರ. ಸೊ ಈ 2 ಪ್ರಕರಣ ಗಮನಿಸ್ತಾ ಇದ್ರೆ ಇತ್ತೀಚೆಗೆ ಮಕ್ಕಳು ಈ ಮೊಬೈಲ್ ಅಡಿಕ್ಷನ್ ಅಥವಾ ಈ ಡಿಜಿಟಲ್ ಮೀಡಿಯಾ ಅಂತ ನಾವೇನ್ ತುಂಬಾ ಡಿಪೆಂಡ್ ಆಗ್ತಾ ಇದೀವಿ, ಅದರಿಂದಾಗಿ ಅಡ್ಡ ಪರಿಣಾಮಗಳನ್ನ ಮಕ್ಕಳು ಫೇಸ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಅವರ ಸ್ವಭಾವದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಬಿಹೇವಿಯರಲ್ ಚೇಂಜಸ್ ಅಂತ ಏನ್ ಕರಿತೀವಿ ಅದು ತುಂಬಾ ಆಗ್ತಾ ಇದೆ. ಅಂದ್ರೆ ಸಣ್ಣ ಸಣ್ಣ ವಿಷಯ ಕೋಪ ಮಾಡ್ಕೊಳ್ಳೋದು, ಅಸಹನೆ ತೋರೋದು, ಟೆನ್ಷನ್ ಮಾಡ್ಕೊಳ್ಳೋದು, ಆತುರದ ದುಡುಕಿನ ನಿರ್ಧಾರ ಕೈಗೊಳ್ಳೋದು, ಸಾಯೋ ಹಂತಕ್ಕೂ ಕೆಲವು ಮಕ್ಕಳು ಹೋಗ್ತಾ ಇದ್ದಾರೆ. ಅದು ವಿಪರ್ಯಾಸ. ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣ. ಹಲವಾರು ವರ್ಷಗಳ ಹಿಂದೆ ಶಕ್ತಿಮಾನ್ ಅನ್ನೋ ಸೀರಿಯಲ್ ಬರ್ತಾ ಇತ್ತು. ಮುಖೇಶ್ ಖನ್ನಾ ಅಭಿನಯದ ಶಕ್ತಿಮಾನ್ ಸೀರಿಯಲ್ ನೋಡಿ ಈತನೇ ಒಬ್ಬ ಸೂಪರ್ ಹೀರೋ ಅಪ್ಪ ನಮ್ಮ ಪಾಲಿಗೆ ಅಂತ ಮಕ್ಕಳು ಭಾವಿಸ್ತಾ ಇದ್ರು. ಆತ ಹೆಂಗ್ ಜಂಪ್ ಮಾಡ್ತಾನೆ ಬಿಲ್ಡಿಂಗ್ ಮೇಲಿಂದ ಬಿಲ್ಡಿಂಗ್ಗೆ, ಸೊ ಆತರ ಜಂಪ್ ಮಾಡಕ್ ಹೋಗಿ ಎಷ್ಟೋ ಮಕ್ಕಳು ಕೈಕಾಲೆಲ್ಲ ಮುರ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದಾಗ ಮುಖೇಶ್ ಖನ್ನಾ ಅವರೇ ಲಾಸ್ಟ್ ಎಪಿಸೋಡ್ ಅಲ್ಲಿ ಇದೆಲ್ಲ ರೀಲ್, ಫೇಕ್ ಕೆಲವೊಂದು ದೃಶ್ಯಗಳನ್ನ ಮುಂದಿಟ್ಟು ಈ ತರ ಮಕ್ಕಳೆಲ್ಲ ಫಾಲೋ ಮಾಡಕ್ ಹೋಗಬೇಡಿ ಅಂತ ಹೇಳಿ ಒಂದು ಅರಿವು ಮೂಡಿಸೋ ಪ್ರಯತ್ನನೂ ಮಾಡಿದ್ರು. ಎಸ್ಪೆಷಲಿ ಈಗಿನ ಈ ಜೆನ್ ಝಿ ಮತ್ತೆ ಆಲ್ಫಾ ಜನರೇಷನ್ ಅಂತ ನಾವೇನ್ ಕರಿತೀವಿ, ಅಂದ್ರೆ 1996ರಿಂದ 2010 ಅವಧಿಯಲ್ಲಿ ಹುಟ್ಟಿರುವಂತ ಮಕ್ಕಳು ಮತ್ತೆ 2010ರಿಂದ 2024 ಅವಧಿಯಲ್ಲಿ ಹುಟ್ಟಿರುವಂತ ಮಕ್ಕಳು ಅತಿಯಾಗಿ ಮೊಬೈಲ್ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ತುಂಬಾ ಕಾಂಪ್ಲಿಕೇಶನ್ಸ್ ಮಕ್ಕಳಲ್ಲಿ ಆಗ್ತಿದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಕ್ಕಳಲ್ಲಿ ಮೊಬೈಲ್ ಗೀಳು ಯಾವ ತರ ಹೆಚ್ಚಾಗಿದೆ? ಕೊರೋನಾ ಮುಂಚೆ ನಾವು ನೋಡ್ತಾ ಇದ್ವಿ, ಮಕ್ಕಳಿಗೆ ಮೊಬೈಲ್ ಕೊಡೋಕ್ಕೂ ಮುಂಚೆ ಪೋಷಕರು ತುಂಬಾ ಯೋಚನೆ ಮಾಡ್ತಾ ಇದ್ರು, ಯಾವ ಕಾರಣಕ್ಕೆ ಮೊಬೈಲ್ ಕೊಡಬೇಕು, ಏನ್ ಗೇಮ್ ಆಡ್ತಾ ಇದ್ದಾರಾ ಅಥವಾ ಸೋಷಿಯಲ್ ಮೀಡಿಯಾ ನೋಡ್ತಾರಾ, ಇಂಥದ್ದೆಲ್ಲ ಒಂದ್ ಸ್ವಲ್ಪ ಮಾನಿಟರ್ ಮಾಡ್ತಾ ಇದ್ರು. ಕೊರೋನಾ ಬಂದಿದ್ದು ಆನ್ಲೈನ್ ಪಾಠ ಅಂತ ಹೇಳಿ ಮಕ್ಕಳಿಗೆ ಪೋಷಕರೇ ಮೊಬೈಲ್ ಕೊಡ್ಬೇಕಾದಂತ ಪರಿಸ್ಥಿತಿ ಬಂತು. ಅಲ್ಲಿಂದ ಶುರುವಾಯ್ತು ನೋಡಿ ಮೊಬೈಲ್ ಗೀಳು ಮಕ್ಕಳಲ್ಲಿ. ಸೊ WHO ಪ್ರಕಾರ ಮಕ್ಕಳು ಅಂದ್ರೆ 5ರಿಂದ 17 ವಯಸ್ಸಿನ ಮಕ್ಕಳು ವಾರಕ್ಕೆ ಕನಿಷ್ಠ 3 ದಿವಸನಾದ್ರೂ ಒಂದಿಷ್ಟು ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸಂಶೋಧನೆ ಮಾಡಿ ವರದಿ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಬೆಳವಣಿಗೆಗೆ ನಿಜಕ್ಕೂ ಅದು ಸಹಾಯಕಾರಿ ಆಗುತ್ತೆ. ಅಂದ್ರೆ ಆಟ ಆಡೋದಿರ್ಬೋದು, ಅವರು ಆಟ ಆಡೋದು, ಸೈಕಲ್ ತುಳಿತ, ಓಟ ಇರ್ಬೋದು, ಹೀಗೆ ಫಿಸಿಕಲ್ ಆಕ್ಟಿವಿಟೀಸ್ ಏನಿದೆ ಅದನ್ನ ಮಕ್ಕಳು ಕಂಪಲ್ಸರಿಯಾಗಿ ಮಾಡ್ಲೇಬೇಕು. ಅದು ಅವ್ರ ಬೆಳವಣಿಗೆಗೆ ಸಹಕಾರಿ ಆಗುತ್ತೆ ಅಂತ ಹೇಳಿ. ಇನ್ನು ನಾವು ಗಮನಿಸ್ತೀವಿ ಶಾಲೆಗಳಲ್ಲಿ ಮೊಬೈಲ್ ನಿರ್ಬಂಧ ಇದೆ, ಆದ್ರೂ ಕೂಡ ಒಂದು ವರದಿ ಹೇಳುತ್ತೆ 10%ಕ್ಕಿಂತಲೂ ಅಧಿಕ ಮಕ್ಕಳು ಮೊಬೈಲ್ಗಳನ್ನ ಶಾಲೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ. ಇನ್ನು ಸೋಷಿಯಲ್ ಮೀಡಿಯಾ ಅಕೌಂಟ್ ಬಗ್ಗೆ ಹೇಳೋದಾದ್ರೆ 42%ಕ್ಕೂ ಅಧಿಕ ಪರ್ಸೆಂಟೇಜ್ ಮಕ್ಕಳು ತಮ್ಮ ಅಕೌಂಟ್ಗಳನ್ನ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಹೀಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಹೊಂದಿದ್ದಾರೆ, ಹ್ಯಾಂಡಲ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಇದರಿಂದ ಪರಿಣಾಮಗಳು ಅಸಹನೆ, ನಿದ್ರಾಹೀನತೆ, ಆತಂಕ ಆಗೋದು, ಟೆನ್ಷನ್ ಆಗೋದು, ಪದೇ ಪದೇ ಮೊಬೈಲ್ ಚೆಕ್ ಮಾಡಬೇಕು ಅನ್ನೋ ಒಂದು ಫೀಲ್ ಬರೋದು, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಓದೋದ್ರಲ್ಲಿ ಆಸಕ್ತಿ ಇರೋದಿಲ್ಲ ಮಕ್ಕಳಿಗೆ, ಪ್ರಮುಖವಾಗಿ ಆತುರದ ನಿರ್ಧಾರ ಅಥವಾ ದುಡುಕಿನ ನಿರ್ಧಾರ, ಸೊ ಇದೆಲ್ಲವೂ ಕೂಡ ಬರುತ್ತೆ. ಇದಕ್ಕೆ ಕಾರಣಗಳೇನು? ಹಾಗಾದ್ರೆ ಪೋಷಕರು ಏನ್ ಹೇಳ್ತಾರೆ ಅಂದ್ರೆ ಶೈಕ್ಷಣಿಕ ಬಳಕೆಗೆ ಅಂತ ಹೇಳಿ ಮಕ್ಕಳು 57% ಮಾತ್ರ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದು ಪೇರೆಂಟ್ಸ್ ಸರ್ವೆ ಮಾಡಿದಾಗ ಬಂದಿರುವಂತ ಅಂಕಿ ಅಂಶ. ಸೋಷಿಯಲ್ ಮೀಡಿಯಾ ಯೂಸ್ಗೋಸ್ಕರ 76% ಮಕ್ಕಳು ಯೂಸ್ ಮಾಡ್ತಾರೆ ಮೊಬೈಲ್ ಅನ್ನ. ಇನ್ನು ಆನ್ಲೈನ್ ಗೇಮ್ಗೋಸ್ಕರನೇ 61% ಮಕ್ಕಳು ಮೊಬೈಲ್ ಅನ್ನ ಯೂಸ್ ಮಾಡ್ತಾರೆ. ಇದು ಪೋಷಕರಿಂದ ಮಾಹಿತಿ ಪಡ್ಕೊಂಡು ಒಂದು ಅಂಕಿ ಅಂಶವನ್ನ ರೆಡಿ ಮಾಡಿರೋದು. ಇದಕ್ಕೆ ಪರಿಹಾರ ಏನು? ಡಾಕ್ಟರ್ಸ್ ಏನ್ ಹೇಳ್ತಾರೆ, ಮಕ್ಕಳನ್ನ ನೀವು ಪದೇ ಪದೇ ಮಾನಿಟರ್ ಮಾಡ್ತಾ ಇರಬೇಕು. ಅಂದ್ರೆ ಮೊಬೈಲ್ ಕೊಡಮ್ಮ ಅಥವಾ ಮೊಬೈಲ್ ಕೊಡಪ್ಪ ಅಂತ ಕೇಳಿದಾಗ ಯಾವ ಕಾರಣಕ್ಕೆ ಅಂತ ಫಸ್ಟ್ ಪ್ರಶ್ನೆ ಮಾಡಿ ಅವರನ್ನ.
ಏನೋ ಒಂದು ಕಾರಣ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಮೊಬೈಲ್ ಕೊಟ್ಟ ಮೇಲೂ ಅವ್ರು ಏನ್ ನೋಡ್ತಾ ಇದ್ದಾರೆ ಮೊಬೈಲ್ ನಲ್ಲಿ, ಸೊ ಅದ್ರ ಬಗ್ಗೆ ಅಬ್ಸರ್ವೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಇವಾಗ ಅಪ್ಪ ಅಮ್ಮ ಇಬ್ರು ವರ್ಕಿಂಗ್ ಇರ್ತಾರೆ, ಅವ್ರ ಹತ್ರ ಟೈಮ್ ಇರಲ್ಲ, ಅಥವಾ ಮಗು ಹಠ ಮಾಡುತ್ತೆ, ನಮಗ್ ಕಿರಿಕಿರಿ ಮಾಡಬಾರ್ದು ಅಂತ ಎಷ್ಟೋ ಸಂದರ್ಭದಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ಮೊಬೈಲ್ ಕೊಟ್ಬಿಟ್ರೆ ಮಗು ಸುಮ್ನಾಗಿರುತ್ತೆ, ಏನೋ ಒಂದು ನೋಡ್ಕೊಂಡು ಇರುತ್ತೆ, ಸದ್ಯಕ್ಕೆ ಸುಮ್ನಾದ್ರೆ ಸಾಕು ಮಕ್ಕಳು, ಅಥವಾ ನಮಗ್ ಟೈಮ್ ಇಲ್ಲ. ಸೊ ಇದನ್ನ ಮಾಡ್ಲೇಬೇಡಿ. ನೀವು ದುಡಿಯೋದೇ ಮಕ್ಕಳಿಗೆ, ಹೌದು. ಹಾಗಾಗಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಮೊಬೈಲ್ ನಲ್ಲಿ, ಯಾವ ದಾರಿಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಮಾನಿಟರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ತಜ್ಞರು ಕೊಟ್ಟಿರುವಂತ ಸಲಹೆ. ಇನ್ನು ಮಕ್ಕಳಿಗೆ ಟೈಮ್ ಕೊಡಿ ನೀವು. ಅಂದ್ರೆ ಮಕ್ಕಳು, ನೀವ್ ಹೆಂಗೆ ಆ ಮಗು ನೋಡು ಈ ಮಗು ನೋಡು ಅಥವಾ ನಿನ್ ಕ್ಲಾಸ್ಮೇಟ್ ನೋಡು ಹೆಂಗ್ ಓದ್ತಾರೆ, ಮಾರ್ಕ್ಸ್ ಗಳನ್ನ ಕಂಪೇರ್ ಮಾಡ್ತೀರಾ, ಹಂಗೆ ಮಕ್ಕಳು ಕೂಡ ನಿಮ್ಮ ಹತ್ರ ಹೇಳ್ದೇ ಇದ್ರು ಕೂಡ, ಸೊ ಫ್ರೆಂಡ್ಸ್ ಅಪ್ಪ ಅಮ್ಮ ಎಷ್ಟು ಟೈಮ್ ಕೊಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ, ನಮ್ಮ ಅಪ್ಪ ಅಮ್ಮ ಯಾಕೆ ನಮ್ಮನ್ನ ಹಂಗೆ ಪ್ರೀತಿ ಮಾಡಲ್ಲ ಅಥವಾ ಯಾಕೆ ನಮ್ಮನ್ನ ಹಂಗೆ ಟ್ರೀಟ್ ಮಾಡಲ್ಲ, ಸೊ ಅದನ್ನ ಅವ್ರು ಹೇಳ್ದೇ ಇದ್ರು ಮನ್ಸಲ್ಲೇ ಕಂಪೇರ್ ಅಂತೂ ಮಾಡ್ತಾ ಇರ್ತಾರೆ. ಎಷ್ಟೋ ಮಕ್ಕಳು ಇದೇ ವಿಷಯವಾಗಿ, ಪೇರೆಂಟ್ಸ್ ವಿಷಯವಾಗಿನೇ ಡಿಪ್ರೆಷನ್ಗೂ ಕೂಡ ಒಳಗಾಗಿದ್ದಾರೆ. ಅದನ್ನ ಫೈಂಡ್ ಔಟ್ ಮಾಡಿ ನೀವು. ಫಸ್ಟ್ ನೀವು ಟೈಮ್ ಕೊಡಿ. ಮತ್ತೆ ಮೊಬೈಲ್ ಹ್ಯಾಂಡಲ್ ಮಾಡುವಂತ ರೀತಿಯನ್ನ ಮಕ್ಕಳಿಗೆ ನೀವು ಕಲ್ಸ್ಕೊಡ್ಬೇಕಾಗತ್ತೆ. ಅಂದ್ರೆ ಅತಿಯಾದ ಬಳಕೆಯಿಂದ ಏನ್ ಕಾಂಪ್ಲಿಕೇಶನ್ ಆಗುತ್ತೆ. ಎಷ್ಟೋ ಸತಿ ನಾವು ನೋಡಿದೀವಿ ಸೋಷಿಯಲ್ ಮೀಡಿಯಾದಲ್ಲೇನೆ, ಶಾಲೆಗಳಲ್ಲಿ ಈ ಬಗ್ಗೆ ಅರಿವು ಮೂಡಿಸುವಂತ ಪ್ರಯತ್ನಗಳಾಗ್ತಿರುತ್ತೆ. ಅಂದ್ರೆ ಜಾಸ್ತಿ ಮೊಬೈಲ್ ನೋಡ್ತಿದ್ರೆ ನಿಮ್ ಕಣ್ಣು ಹೊರಟೋಗ್ಬಿಡುತ್ತೆ, ಮತ್ ಕಣ್ ಕಾಣದೇ ಇದ್ರೆ ಮುಂದೆ ಹೆಂಗ್ ಲೈಫ್ ಲೀಡ್ ಮಾಡ್ತೀರಾ, ಈ ತರ ಎಲ್ಲ ಹೆದರಿಸುವಂತ ಪ್ರಯತ್ನಗಳಾಗುತ್ತೆ. ಹಂಗೆ ಮೊಬೈಲ್ ನೋಡ್ಬೇಡಿ ನೀವು, ಇದರಿಂದ ತುಂಬಾ ಅಡ್ಡ ಪರಿಣಾಮ ಆಗುತ್ತೆ. ಸೊ ಇದನ್ನ ಮಕ್ಳಿಗೆ ತಿಳಿ ಹೇಳಿ, ಹೆದರ್ಸೋದಕ್ಕಿಂತಲೂ ಸೊ ಹಿಂಗ ಆಗುತ್ತೆ ಪುಟ, ನೀನ್ ಹಿಂಗ್ ಮಾಡ್ಬೇಡ ಅಂತ ಹೇಳಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅವ್ರಿಗೆ ಕೊಡ್ತಾ ಹೋಗಿ. ಇನ್ ಸ್ಕ್ರೀನ್ ಟೈಮ್ ಪರ್ಟಿಕ್ಯುಲರ್ ಆಗಿ ಯಾವ ಏಜ್ ಇಂದ ಯಾವ ಏಜ್ ತನಕ ಎಷ್ಟು ಸ್ಕ್ರೀನ್ ಟೈಮ್ ಇರಬೇಕು ಅದ್ರ ಬಗ್ಗೆನೂ ಒಂದು ವರದಿ ಹೇಳುತ್ತೆ. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಪ್ರಕಾರ, ಅಂದ್ರೆ IAP ಪ್ರಕಾರ 2 ವರ್ಷದವರೆಗೆ, ಮಗು ಹುಟ್ಟಾಗಿಂದ 2 ವರ್ಷದ ತನಕ ನೋ ಸ್ಕ್ರೀನ್ ಟೈಮ್, ಅದು ಸ್ಟ್ರಿಕ್ಟ್ ಆಗಿ ಹೇಳಿದೆ. ಇನ್ನು 2 ವರ್ಷದಿಂದ 5 ವರ್ಷದ ತನಕ ಒಂದ್ ದಿನಕ್ಕೆ 1 ಗಂಟೆ ಅಷ್ಟೇ, ಅದು ಕೂಡ ಮಾನಿಟರ್ ಮಾಡಬೇಕು. ಏನ್ ನೋಡ್ತಾರೆ ಮಕ್ಕಳು, ನಾವೇನ್ ಹಾಕಿ ಮಕ್ಳಿಗೆ ತೋರಿಸ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 5 ವರ್ಷದಿಂದ 17 ವರ್ಷದ ತನಕ ದಿನಕ್ಕೆ 2 ಗಂಟೆಗಳ ಕಾಲ ಸ್ಕ್ರೀನ್ ಟೈಮ್ಗೆ ಅವಕಾಶ ಇದೆ. ಅದು ಟಿವಿ ಇರ್ಬೋದು, ಮೊಬೈಲ್ ಇರ್ಬೋದು, ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಸಿಸ್ಟಮ್ ಇರ್ಬೋದು, ಎನಿ ಸ್ಕ್ರೀನ್ ಟೈಮ್ ನಾನು ಹೇಳ್ತಿರೋದು. ಇನ್ನು ಒಂದಿಷ್ಟು ಕಾನೂನುಗಳು ಬೇರೆ ಬೇರೆ ದೇಶದಲ್ಲಿದೆ. ಅದೇನ್ ಹೇಳುತ್ತೆ, ಯುನೆಸ್ಕೋ ಪ್ರಕಾರ 79 ರಾಷ್ಟ್ರಗಳಲ್ಲಿ ಮೊಬೈಲ್ ಯೂಸ್ ಅನ್ನ ಮಕ್ಕಳಿಗೆ ಬ್ಯಾನ್ ಮಾಡಲಾಗಿದೆ ಸ್ಟ್ರಿಕ್ಟ್ ಆಗಿ. ಅದನ್ನು ಮೀರಿದ್ರೆ ಕಾನೂನು ರೀತಿಯಲ್ಲಿ ಕ್ರಮಗಳಿರ್ತಾವೆ. ಇನ್ನು 16 ವರ್ಷದ ಒಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಂಗಿಲ್ಲ ಅಂತ ಹೇಳಿ ಆಸ್ಟ್ರೇಲಿಯಾದಲ್ಲಿ ನಿರ್ಬಂಧ ವಿಧಿಸಿದ್ದಾರೆ, ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಇನ್ನು ಮಕ್ಕಳನ್ನ ಡಿಜಿಟಲ್ ಸಾಧನಗಳಿಂದ ದೂರ ಬಿಡುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಒಂದಿಷ್ಟು ಕಾನೂನನ್ನ ರೂಪಿಸಬೇಕು ಅಥವಾ ಮಾರ್ಗಸೂಚಿಗಳನ್ನ ರೂಪಿಸಬೇಕು ಅಂತಾನು ಕೂಡ ಜನ ಆಗ್ರಹ ಮಾಡ್ತಾ ಇರೋದ್ರಿಂದ ಗುಜರಾತ್ ನಲ್ಲಿ ಈ ಪ್ರಯತ್ನ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಕರ್ನಾಟಕಕ್ಕೂ ಬರುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇದಿಷ್ಟು ಮಕ್ಕಳಲ್ಲಿ ಈಗ ಆಗ್ತಿರುವಂತ ಒಂದಿಷ್ಟು ಬದಲಾವಣೆಗಳು, ತಜ್ಞರು ಕೊಡ್ತಿರುವಂತ ಸಲಹೆಗಳು. ಹಾಗಾಗಿ ನಿಮ್ ಮಕ್ಕಳು ಮೊಬೈಲ್ ನಲ್ಲಿ ಏನ್ ನೋಡ್ತಾರೆ ಅನ್ನೋದನ್ನ ನೀವು ಖಂಡಿತ ಮಾನಿಟರ್ ಮಾಡ್ಬೇಕಾಗುತ್ತೆ. ಮಕ್ಕಳಲ್ಲಿ ಆಗ್ತಿರುವಂತ ಒಂದಿಷ್ಟು ಬದಲಾವಣೆಗಳನ್ನ ಗಮನಿಸಿ. ಪೋಷಕರು ಫಸ್ಟ್ ಮಕ್ಕಳಿಗೆ ಟೈಮ್ ಕೊಡೋದನ್ನ ಕಲೀರಿ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು News18 ಕನ್ನಡ ನಾವು ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.